ಇಲ್ಲಿ ನೋಡ್ರಿ ಈ ಕಾರಿಗೆ ಹಿಂಗೆ ಹಾಕಿರ್ತಾರ, ಇದು ಏನು ರೀಸನ್ ಅಂತ ಗೊತ್ತಿಲ್ಲ. ಸ್ಪೀಡ್ ಬ್ರೇಕರ್ ಅಂತ ಅನ್ನೋದ ಕಾನ್ಸೆಪ್ಟ ಇಲ್ಲ. ಫುಲ್ ಹಿಂಗೆ ಸಣ್ಣ ಲೇಕ್ ಐತಿ, ಇದ್ರ ಮಧ್ಯ ಫುಲ್ಲು ಬೋಟ್ಸ್, ಸಿಕ್ಕಾಪಟ್ಟೆ ಬೋಟ್ಸ್. ಫ್ರಾಗ್ 60 ಹಬ್ಬದಾಗ ಹುಣ್ಮ್ಯಾಗ ಫ್ರಾಗ್ ಮಾಡ್ಕೊಂಡು ತಿಂತಾರಂತ. ಇಲ್ಲಿ ರೂಟ್ಸ್ನಾಗ ಇದು ಹಿಂಗೆ ಕೆತ್ತಿ ಏನೋ ಆಟ ಮಾಡಾರಪ್ಪ. ನಮ್ಮ ರೂಮಿಂದ, ನಮ್ಮ ಹೋಟೆಲಿಂದ ದನಾಂಗ್ ಸಿಟಿ ವ್ಯೂ ಹೆಂಗೆ ಕಾಣ್ತೈತೆ ನೋಡ್ರಿಪ್ಪ ರಾತ್ರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ 6ನೇ ದಿನಕ್ಕೆ ಸ್ವಾಗತ. ನಾವೇನು ಮಾಡತ್ತೀವಿ ಅಂದರೆ ಇವತ್ತು ಬೆಳಗ್ಗೆ ದನಾಂಗ್ ಸಿಟಿ ಎಕ್ಸ್ಪ್ಲೋರ್ ಮಾಡತ್ತೀವಿ ಸ್ವಲ್ಪ, ಆಮೇಲೆ ಬೀಚ್ಗೆ ಹೊಂಟೇವಿ, ಆಮೇಲೆ ಇಲ್ಲಿಂದ ನಮ್ಮ ಹೋಟೆಲ್ ಚೆಕ್ಔಟ್ ಆಗಿ ನೆಕ್ಸ್ಟ್ ನಾವು ಹೋಯಾನ್ ಅನ್ನೋ ಊರಿಗೆ ಹೊಂಟೇವಿ. ಹೋಯಾನ್ ಊರು ಇಲ್ಲೇ ಸಮೀಪ ಐತಿ, ಅಲ್ಲಿ ಹೋಗಿ ಹೋಟೆಲ್ ಚೆಕ್-ಇನ್ ಆಗಬೇಕು. ಆಮೇಲೆ ಅಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರ್ತಾವೆ ಸಂಜೆ, ಸೊ ಅದನ್ನೆಲ್ಲ ಮಾಡ್ತೀವಿ. ಈಗ ಸದ್ಯಕ್ಕಂತೂ ಮೋಡ ಆಯ್ತಪ್ಪ, ನಿನ್ನೆ ಮಳೆ ಆಗೈತೆ, ಸ್ವಲ್ಪ ಮೋಡ ಆಗಿ ನಿನ್ನೆ ಮಳೆ ಬಂದೈತಿ. ನಾವಿವಾಗ ಒಂದು ರೆಸಿಡೆನ್ಷಿಯಲ್ ಸ್ಟ್ರೀಟಿಗೆ ಬಂದೇವಿ, ಹಂಗೆ ನೋಡೋಣಂತ. ಇಲ್ಲಿ ನೋಡ್ರಿ ಈ ಕಾರಿಗೆ ಹಿಂಗೆ ಹಾಕಿರ್ತಾರೆ, ಇದು ಏನು ರೀಸನ್ ಅಂತ ಗೊತ್ತಿಲ್ಲ. ಏನು ರೀಸನೋ ಗೊತ್ತಿಲ್ಲಪ್ಪ. ಇದು ಮೋಸ್ಟ್ಲಿ ಇಲಿಗಿಲಿ ಹತ್ತಬಾರ್ದು, ಇಂಜಿನ್ ಹಾಳು ಮಾಡಬಾರ್ದಂತೋ ಏನು. ಒಳಗೂ ರೋಡ್ ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾ ಒಳಗೂ ರೋಡ್ ಮೇಲೆ ಈ ಥರ ಮಾರ್ಕಿಂಗ್ಸ್ ಮಾಡ್ಯಾರ ನೋಡ್ರಿ, ಜಿಬ್ರಾ ಕ್ರಾಸಿಂಗ್ ಆಗಲಿ, ಡಿವೈಡರ್ಸ್. ಸೊ ಇವಾಗ ನಾವು ಒಂದು ಬೀಚಿಗೆ ಬಂದೇವಿ, ಮೈಕೆ ಬೀಚ್ ಅಂತ ಇಲ್ಲೈತೆ ನೋಡ್ರಿ. ಮೈಕೆ ಬೀಚ್ ಹೋಗೋಣಂತೀಗ. ಅದಕ್ಕಿಂತ ಮುಂಚೆ ಇಲ್ಲಿ ಸರ್ಕಲ್ ತೋರ್ಸಕ್ಕೆ ಬಂದೆ ನೋಡ್ರಿ, ಎಷ್ಟು ಚಂದ ಐತೆ ಸರ್ಕಲ್ ಇದು. ವಿಯೆಟ್ನಾಂನ ಚೈನೀಸ್ 1000 years 10 centuries ಕಬ್ಜಾ ಮಾಡ್ಕೊಂಡು ಇಲ್ಲಿ ಆಳ್ವಿಕೆ ಮಾಡ್ಯಾರ. ಆಮೇಲೆ ಇಲ್ಲಿ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗಿ, ಆಮೇಲೆ ಅವ್ರ ಜೊತೆ ಯುದ್ಧ ಮಾಡಿ, ಆಮೇಲೆ ಇದನ್ನು ವಿಯೆಟ್ನಾಂನ ಚೈನೀಸಿಂದ ಬೇರೆ ಮಾಡ್ಕೊಂಡ್ರು. ಅದಕ್ಕೆ ಇಲ್ಲಿ ಚೈನೀಸ್ ಇನ್ಫ್ಲೂಯೆನ್ಸ್ ಭಾಳ ಐತಿ, ಸಿಕ್ಕಾಪಟ್ಟಿ ಚೈನೀಸ್ ಇನ್ಫ್ಲೂಯೆನ್ಸ್ ಐತಿ. ಇನ್ ಟರ್ಮ್ಸ್ ಆಫ್ ಫುಡ್, ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್, ಎಲ್ಲದ್ರಾಗೂ ಚೈನೀಸ್ ಇನ್ಫ್ಲೂಯೆನ್ಸ್ ಸಿಕ್ಕಾಪಟ್ಟೆ ಐತಿ. ಮುಂಚೆ ಇವ್ರು ಚೈನೀಸ್ ಲೆಟರ್ಸ್ ಅಂದರೆ ಚೈನೀಸ್ ಆಲ್ಫಾಬೆಟ್ಸು ಯೂಸ್ ಮಾಡ್ತಿದ್ರು, ಇವಾಗ ಇತ್ತೀಚೆಗೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಯೂಸ್ ಮಾಡತ್ತಾರೆ. ಬಟ್ ವಿಯೆಟ್ನಾಮೀಸ್ ಲ್ಯಾಂಗ್ವೇಜ್ ಬೇರೆ ಆದರೂ ಇವರು ಇಂಗ್ಲೀಷ್ ಆಲ್ಫಾಬೆಟ್ಸ್ ಯೂಸ್ ಮಾಡ್ತಾರೆ. ಎಲ್ಲ ಕಡೆ ಇಂಗ್ಲೀಷ್ ಒಳಗೆ ಬರೀತಾರೆ. ಅವ್ರದ್ದು ಸಪ್ರೇಟಾಗಿ ಈಗ ಹಂಗೆ ನಮಗೆ ಕನ್ನಡ, ಹಿಂದಿ ಆ ಥರ ಐತಿ, ಆ ಥರ ಇಲ್ಲ. ಅವ್ರಿಗೆ ಇಂಗ್ಲೀಷ್ ಒಳಗನೆ ಅವ್ರ ಲ್ಯಾಂಗ್ವೇಜ್ ಬರೀತಾರೆ. ಮುಂಚೆ ಚೈನೀಸ್ ಇತ್ತು, ಇವಾಗ ಅದನ್ನು ಯೂಸ್ ಮಾಡೋಂಗಿಲ್ಲ ಚೈನೀಸ್, ಯಾಕಂದ್ರೆ ಅವ್ರಿಗೆ ಭಾಳ ಡಿಫಿಕಲ್ಟ್ ಅನ್ನಿಸ್ತಂತ ಚೈನೀಸ್ ಯೂಸ್ ಮಾಡೋದು. ಈಗ ನೋಡಿರಿ, ನಾವು ಇಲ್ಲಿ ಬಂದೇವಿ. ಇನ್ನೊಂದು ಅಚ್ಚರಿಯಾದ ವಿಷಯ ಏನಂದ್ರೆ, ಇಷ್ಟು ದಿವಸದಿಂದ ಅಡ್ಡಾಡೇವಿ, ಇವತ್ತು Day 6. ಇಷ್ಟು ದಿವಸದಿಂದ ಅಡ್ಡಾಡೇವಿ, ಗಾಡಿ ಒಳಗೂ ಹೋಗೇವಿ, ಆಮೇಲೆ ಕ್ಯಾಬ್ನಾಗೂ ಅಡ್ಡಾಡೇವಿ. ಒಂದು ನಮಗೆ ಸಿಗ್ಲಾರ್ದು ಇದು ಏನಂದ್ರೆ ಹಂಪ್ ನಮ್ಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಇಡೀ ರೋಡ್ಸ್ ಒಳಗೆ ಎಷ್ಟು ರೋಡ್ ನೋಡೇವಿ, ಒಂದು ಕಡೆ ಒಂದು ಹಂಪ್ ಅಂದ್ರೆ ಸ್ಪೀಡ್ ಬ್ರೇಕರ್ ಅಂತ ಅನ್ನೋದ ಕಾನ್ಸೆಪ್ಟ ಇಲ್ಲ. ಅದು ಹೆಂಗೆ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಏನು ಜನನ ಅಷ್ಟು ಮೆಚ್ಯೂರ್ಡ್ ಅದಾರೋ ಇಲ್ಲೇ, ಅಷ್ಟು ಸ್ಪೀಡ್ ಹೊಡಿಲಾರ್ದಂಗೆ ಅದು ಗೊತ್ತಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಇದು, ಆವಾಗಲೇ ಆ ಬೀಚಿಂದ ಕಾಣಿಸ್ತಲ್ಲ, ಲೀನ್ ಅಂಗ್ ಪಗೋಡ ಅಂತ, ಲೇಡಿ ಬುದ್ಧ. ಸೊ ಇಲ್ಲಿ ಎದಕ್ಕೆ ಬಂದ್ವಿ ಅಂದರೆ, ಇಲ್ಲಿ ಮೇನ್ ಏನಂದ್ರೆ ಸಿ ವ್ಯೂ ಐತಿ, ಇಲ್ಲಿ ನೋಡ್ರಿ. ಆಮೇಲೆ ಅಲ್ಲಿ ಚೊಕ್ಕ ಸಿಟಿ ವ್ಯೂ ಐತಿ, ಅದು ಮ್ಯಾಲಿಂದ ಇನ್ನೂ ಚಲೋ ಕಾಣಿಸ್ತೈತಿ. ಅಲ್ಲಿ ಹೋಗೋಣ ಬರ್ರಿ, ತೋರಿಸ್ತೀನಿ. ಇಲ್ಲಿ ನೋಡ್ರಿ ಸ್ಟ್ರೀಟ್ ಡಾಗ್. ನಾ ಬಂದಾಗ ಇಲ್ಲಿ 2ನೇ ದಿನ 3ನೇ ಸ್ಟ್ರೀಟ್ ಡಾಗ್ ನೋಡಾತಿದ್ದು. ಇಲ್ಲಿ ಭಾಳ ಕಡಿಮೆ ಸ್ಟ್ರೀಟ್ ಡಾಗ್ಸ್, ಆಮೇಲೆ ಹಾವು ಕಡಿಮೆ, ಯಾಕಂದ್ರೆ ಇವ್ ನೋ ದ ರೀಸನ್. ಬರ್ರಿ ಸಿಟಿ ವ್ಯೂ ನೋಡಕ್ಕೆ ಹೋಗೋಣಂತ. ಈ ಪ್ಲೇಸಿಗೆ ಬಂದಿದ್ದು ಮೇನ್ ಉದ್ದೇಶ ಅದ. ಇಲ್ಲಾದ್ರು ಮಿಲಿಯನ್ ಜನ ಅದಾರಪ್ಪ ಇಲ್ಲಿ, ಇಲ್ಲಿಂದ ಕಾಣಿಸ್ತೈತೆ ನೋಡ್ರಪ್ಪ. ನಾವಾಗಲೇ ಅಲ್ಲೇ ಎಲ್ಲೋ ಇದ್ವಿ, ಕರೆಕ್ಟಾಗಿ ಅಲ್ಲೆಲ್ಲೋ ಇದ್ವಿ ನಾವು. ಆ ಪಾಯಿಂಟ್ನಿಂದ ಈ ಪ್ಲೇಸ್ ನೋಡಿದ್ವಿ.
ಇವತ್ತಿನ ಬ್ರೇಕ್ಫಾಸ್ಟ್ ನಿನ್ನೆ ಥರನೇ ಏನೇನೋ ಕೊಟ್ಟಾರ. ನಾವು ಬ್ರೆಡ್ ಮತ್ತು ಬಟ್ರ್ ತಿನ್ನತ್ತೀವಿ. ನಾನ್ ವೆಜ್ ಅಂತೂ ನೋಡೋಕೆ ಸಹಿತ ಮನಸ್ಸು ಬರ್ದಂಗೆ ಆಗೈತಿ ಪರಿಸ್ಥಿತಿ. ಸೊ ನಾವು ಈ ಹೋಟೆಲಿಂದ ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಿ ಈಗ ಹೊಯಾನ ಅಂತ ಪ್ಲೇಸ್ ಹೊಂಟೇವಿ. ದನಾಂಗಿಂದ ಚೆಕ್ಔಟ್ ಆಗಿ ಹೊಯಾನ ಇಲ್ಲಿಂದ 30 ಕಿಲೋಮೀಟರ್ಸ್ ಐತಿ. ನಡೀರೋ ಹೋಗೋಣಂತ. ಸೊ ನಾವು ನೆಕ್ಸ್ಟ್ ಬುಕ್ ಮಾಡಿದ್ದು ಹೋಟೆಲಿಗೆ ಬಂದ್ವಿ. ಹೊಯಾನ ಅನ್ನೋ ಪ್ಲೇಸ್ಗೆ, ದ ಬ್ಲೂ ಆಲ್ಕೋವ್ ಅಂತ. ಅಲ್ಲಿ ಚೆಕ್-ಇನ್ ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಹೋಟೆಲ್ನಾಗೂ ಪೂಲ್ ಐತಿ, ಬಟ್ ಥಂಡಿ ಭಾಳ ಇರೋದ್ರಿಂದ ಪೂಲ್ನಾಗ ಇಳಿದು ಆಗೋದಿಲ್ಲ. ಇದೊಂಥರ ಡಿಫ್ರೆಂಟ್ ಐತಪ್ಪ. ಇದು ಬೀಚ್ ಸೈಡ್ ಐತದ. ಬೀಚ್ ಇಲ್ಲೇ ಪಕ್ಕನೇ ಐತಿ. ಕರ್ಕೊಂಡು ಸೊ 3rd ಫ್ಲೋರ್ನಾಗ ರೂಮ್ ಕೊಟ್ಟಾರ. ಸೊ ಇದೆಲ್ಲ ಅವ್ರದ್ದು ಪ್ರಾಪರ್ಟಿ. ಇದು ಬಾತ್ರೂಮು ಚಲೋ ಐತಿ, ಕ್ಲೀನ್ ಐತಿ, ನೀಟ್ ಐತಿ. ಇದು ಬೆಡ್ಡು, ಲಕ್ಕಿಲಿ ಬಾಲ್ಕನಿ, ಬಟ್ ಬಾಲ್ಕನಿಯಿಂದ ವ್ಯೂ ಅಂತೂ ಏನಿಲ್ಲ. ಅಲ್ಲೈತಿ ಬೀಚ್, ಸಮುದ್ರ. ಸೊ ಇಷ್ಟು ವ್ಯೂ ಅಂತೂ ಐತಿ. ಈಗ ನೆಕ್ಸ್ಟ್ ಊಟ ಮಾಡೋಕೆ ಹೋಗ್ಬೇಕು. ಸೊ ಒಂದು ರೆಸ್ಟೋರೆಂಟ್ ಹುಡುಕೇವಿ, ಇಂಡಿಯನ್ ರೆಸ್ಟೋರೆಂಟ್. ಇಲ್ಲೇ ಗಣೇಶ್ ರೆಸ್ಟೋರೆಂಟ್ ಅಂತ, ಗಣೇಶ್ ಹೋಟೆಲ್ ಅಂತ. ಬಟ್ ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ. ಒಂದು 4 ಕಿಲೋಮೀಟರ್ಸ್ ಐತಿ ಇಲ್ಲಿಂದ ನಾವು. ಸೊ ಮತ್ತೊಂದು ಸ್ಕೂಟ್ರ್ ರೆಂಟ್ ಮಾಡಿ ನಾಳೆ ಮಟ್ಟ ಅಡ್ಡಾಡಕ್ಕೆ ಸ್ಕೂಟ್ರ್ ರೆಂಟ್ ಮಾಡಿ ಹೋಗ್ಬೇಕು. ನಡ್ರಿ ಹೋಗೋಣ, ಫಸ್ಟ್ ಸ್ಕೂಟ್ರ್ ರೆಂಟ್ ಮಾಡೋಣ ಅಂತ. ಸೊ ನಾವು ಬಂದಿದ್ದ ರೆಸ್ಟೋರೆಂಟ್ ಇದೆ ಈಗ, ಗಣೇಶ್ ಇಂಡಿಯನ್ ರೆಸ್ಟೋರೆಂಟ್, ಅಥೆಂಟಿಕ್ ಇಂಡಿಯನ್ ಸ್ಟೈಲ್ ಅಂತ ಹಾಕ್ಯಾರ. ಏನು ಹೇಳೇವಂದ್ರೆ 2 ವೆಜಿಟೇಬಲ್ ಥಾಲಿ ಹೇಳೀವಿ. ಫಸ್ಟ್ ಟೈಮ್ ಥಾಲಿ ಸಿಕ್ಕೈತಿ. ಒಂದು ಥಾಲಿಗೆ 189,000 ಡಾಲರ್ಸ್ ಅಂದರೆ ಎಷ್ಟು, 600 ರೂಪೀಸ್, ಆಲ್ಮೋಸ್ಟ್ 633 ರೂಪೀಸ್ ಒಂದು ಮೀಲ್ಗೆ. 2 ಥಾಲಿ ಹೇಳೇವಿ. ಸೊ ಇದು ನೋಡ್ರಿಪ್ಪ ನಮ್ಮ ಥಾಲಿ ಬಂದಿದ್ದು. ರೊಟ್ಟಿ ಅಂತೂ ಅನ್ನೋ ದೊಡ್ಡೈತಿ, ಅನ್ನ ಸ್ವಲ್ಪ ಕೊಟ್ಟಾರ. ಸೊ ಊಟ ಎಲ್ಲ ಮುಗಿಸಿ ಇಲ್ಲೇ ಹಂಗೆ ಅಕ್ಕಿ ಬೆಳೆಯೋ ಜಾಗ ಇದೆ. ಸೊ ಫುಲ್ ಮಸ್ತ್ ಹಸಿರ ಕಾಣಿಸತ್ತಿತ್ತು. ಸೊ ಅದಕ್ಕೆ ಈ ಕಡೆ ಒಳಗೆ ಬಂದ್ವಿ. ನೋಡ್ರಲ್ಲಿ ಏನು ಚೊಕ್ಕ ಐತಿ. ಇವಾಗ ಬೀಚಿಗೆ ಬಂದ್ವಿ. ವೆದರ್ ಭಾಳ ಖರಾಬ್ ಇರೋದ್ರಿಂದ ವೇವ್ಸ್ ನೋಡ್ರಿಪ್ಪ ಯಾ ನಮೂನಿ ಇರ್ತಾವ. ಅದಕ್ಕೆ ನೋ ಸ್ವಿಮ್ಮಿಂಗ್ ಅಂತ ಬೋರ್ಡ್ ಹಾಕ್ಬಿಟ್ರ. ಸಿಕ್ಕಾಪಟ್ಟಿ ಹಾರ್ಸ್ ವೇವ್ಸ್ ಅದಾವಂತ. ಸೊ ನಾವು ಇವಾಗ ಒಂದು ನೈಟ್ ಮಾರ್ಕೆಟಿಗೆ ಬಂದೇವಿ. ನೈಟ್ ಮಾರ್ಕೆಟ್ ಕಡೆ ಒಂದು ಲೇಕ್ ಐತಿ. ಸೊ ಆ ಲೇಕ್ ಒಳಗೆ ಒಂದು ಬೋಟಿಂಗ್ ಇರ್ತೈತೆ ಅಂತ ರಾತ್ರಿ. ಫುಲ್ ಲ್ಯಾಂಟನ್ಸ್ ಇರ್ತಾವಂತ. ಅದು ಗಂಟೆಗೆ ಇಲ್ಲಿ ನೋಡ್ರಿ ಇನ್ನೊಂದು, ಇಲ್ಲೆಷ್ಟು ಎಲ್ಲ ಗಲ್ಲಿ ಒಳಗೂ ಲ್ಯಾಂಟನ್ಸ್ ಭಾಳ ಹಾಕ್ತಾರೆ. ಸೊ ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ. ಎಲ್ಲ ಕಡೆ ಲ್ಯಾಂಟನ್ಸ್ ಅದಾವ. ಸೊ ಇದು ಏನು ಅವರು ಇನ್ನೊಂದು ಏನಂದ್ರೆ ಲೂನಾರ್ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ. ಲೂನಾರ್ ನ್ಯೂ ಇಯರ್ ಮೊನ್ನೆ ಆಗೈತಿ, ಅದ್ರ ಸಂಬಂಧ ಇದನ್ನೆಲ್ಲ ಹಿಂಗೆ ಮಾಡ್ಯಾರೋ ಏನು. ಯಾವಾಗಲೂ 12 ತಿಂಗಳೂ ಹಿಂಗೆ ಇರ್ತೈತೋ ಗೊತ್ತಿಲ್ಲ. ಈ ಸಣ್ಣ ಹಳ್ಳಿ ಇದೆ ಆ್ಯಕ್ಚುಲಿ ಹೊಯಾನ ಅಂತ. ಅಟ್ ಹಳ್ಳಿನೂ ಎಷ್ಟು ಚಂದ ಡೆಕೋರೇಟ್ ಮಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆ ಮುಂದೆ ಹಾಕ್ಕೊಂಡಾರ, ಅಂಗಡಿಗಳ ಮುಂದೆ ಹಾಕ್ಯಾರ. ಫುಲ್ ಡೆಕೋರೇಟ್ ಮಾಡ್ತಾರೆ ಎಲ್ಲಾನು. ಇಲ್ಲಿ ಗಾಡಿ ಪಾರ್ಕ್ ಮಾಡೇವಿ. ಪಾರ್ಕಿಂಗ್ ಅಣ್ಣಾರ್ಗೆ ರೊಕ್ಕ ಕೊಟ್ಟೇವಿ, ಚೇಂಜ್ ಇಲ್ಲ ಅಂತಂದವ. ಆ ಚೇಂಜ್ ಹುಡುಕೊಂತ ಪ್ರತಿ ಅಂಗಡಿಯಾಗ ಹುಡುಕೊಂತ ಹಂಗೆ ಹೋಗೇ ಬಿಟ್ಟಾನ. ಎಲ್ಲಿ ಹೋಗ್ಯಾನೋ ಇನ್ನೂ ಯಾರು ಬರವಲ್ಲ ನಾವು. ಇಲ್ಲಿ ನೋಡ್ರಿ, ಇಲ್ಲ ಹಾಲು ಐಸ್ ಮಾರಕ್ಕೆ ಬಂದಾರ. ಎಲ್ಲ ನಾನು ಅಣ್ಣ ಒಟ್ಟ ಏನು ಪತ್ತೆನೇ ಇಲ್ಲಪ್ಪ. ಅವ 100,000 ಕೊಟ್ಟೇವ ಅವನ ಕೈಯಾಗ. ಏನು ಮಾಡೋದು, ಹೊಳ್ಳಿ ಬರೋಲ್ಲ. ಅಗದಿ ಲಾಯಲ್ ಅದಾನ ಬಂದ ಅಣ್ಣ ಹಾಗ ಪಾಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೈಟ್ ಮಾರ್ಕೆಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಆ ಲೇಕಿಗೆ ಹೋಗೋಣ. ಆ ಲೇಕ್ ಒಳಗೆ ಏನೈತೆ ನೋಡೋಣ. ನಾವು ಬಂದ್ವಿ ಲೇಕ್ ಕಡೆ ಇವಾಗ ಜಸ್ಟ್. ಅಪ್ಪ ಇದಂತೂ ಏನು ಚಂದ ಐತವ ಮಾರ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬೋಟ್ ಒಳಗೂ ಲ್ಯಾಂಟನ್ಸ್ ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲೆಲ್ಲ ಅಂಗಡಿ ಒಳಗೆ ಫುಲ್ಲು ಲ್ಯಾಂಟನ್ಸ್ ಹಾಕಾರ. ಸೊ 150,000 ಇಬ್ಬರು ಮಂದಿಗೆ ಬೋಟ್ನಾಗ ಹೋಗಕ್ಕೆ. 20 ನಿಮಿಷ ಅಂತ ಬೋಟ್ನಾಗ ಹೋಗೋದು. ನೋಡ್ರಿ ಹೋಗೋಣ. ಬ್ರಿಡ್ಜ್ ಕೆಳಗೆ ಹೊಂಟೇವಿ ಇವಾಗ. ಹೊಡಿತಾನೆ ಡಿಕ್ಕಿ ಹೊಡಿತಾನೆ. ಅಪ್ಪೋ ಅಕ್ಕ ಸಿಕ್ಕಿದ್ನಪ್ಪ ಬರೋಬ್ಬರಿ.
ನೋಡ್ರಿಪ್ಪ ನಮ್ದು ಇಲ್ಲೇ ಹಿಂಗೆ ಸಾಲಕ್ಕೆ ನಿಂತಿರ್ತಾವ ಯಾವ್ದು ಬೇಕಾ ತೊಗೊಂಡು ಹತ್ತೋದು. ನೆಕ್ಸ್ಟ್ ಲೆವೆಲ್ ಫುಲ್ ಹಿಂಗೆ ಸಣ್ಣ ಲೇಕ್ ಐತಿ. ಇದ್ರ ಮಧ್ಯೆ ಫುಲ್ಲು ಬೋಟ್ಸ್, ಸಿಕ್ಕಾಪಟ್ಟೆ ಬೋಟ್ಸ್. 330 ರೂಪಾಯಿ ಒಂದು ಬೋಟ್ಗೆ. 2 ಮಂದಿ ಹತ್ಬೋದು, 3 ಮಂದಿ ಹತ್ಬೋದು, ಇಲ್ಲ 4 ಮಂದಿ ಹತ್ಬೋದು. ಫುಲ್ ಚೀಪ್ನಾಗ ಐತಿ. ಫುಲ್ಲು ಸುತ್ತಮುತ್ತಲು ಲ್ಯಾಂಟನ್ಸ್ ಅದಾವ. ಭಾಳ ನಾವ್ತೈತಿ. Hello, what is this? Whale. How much? Whale. How much? 60. Frog? 60. 60. Frog 60. I have whale 50. Oh. ಇಲ್ಲಿ ಬೆಂಡೆಕಾಯಿ ಇಟ್ರ, ಬೆಂಡೆಕಾಯಿ ಕೇಳೋಣ ತಗ. You want more? ವಾವ್, ಇಲ್ಲ ಆಕ್ಟೋಪಸ್. ಬ್ಯಾಡ ಬಿಡುವ, ಸೆಟ್ಟದೇನು ಮತ್ತೆ ತಿಂದು. ನೈಟ್ ಮಾರ್ಕೆಟ್ ಅಂತೂ ಲಿಟ್ ಏಫ್ ಐತಪ್ಪ. ಎಲ್ಲ ಸಾಮಾನು ಏನೇನೋ ಒಟ್ಟು ಹುಡುಗ್ಯಾರ ನೇರ ಕರ್ಕೊಂಬಂದ್ರಿ. ಇಲ್ಲ ಹುಡುಗ್ಯಾರನ್ನ, ಸಣ್ಣ ಹುಡುಗರು ಸತ್ತರ ಅನ್ಕೋರಿ. ನೋಡಿದ್ದೆಲ್ಲ ಕೇಳ್ತಾರೆ. ಈಗ ನೋಡ್ರಿಲ್ಲ ಬ್ಯಾಗಿಗೆಲ್ಲ ಪದ್ಧತಿರ ಒಟ್ಟು ಅವ್ರಿಗೆ ಏನು ಕಾಣ್ತಾವೋ ಇಷ್ಟ ಆಕ್ಕಾವೋ ಅಂಥ ಸಾಮಾನು ಇಟ್ಟಾರ ನೋಡ್ರಿ. ಅಪರೂಪಕ್ಕೆ ಫ್ರೂಟ್ಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸು ಕಣ್ಣಿಗೆ ಕಾಣಿಸಿದ್ವು. ಆದ್ರೆ 90% ಮಾರ್ಕೆಟ್ ಒಳಗೆ ಬರೀ ಮಂಡೂಕನ ತುಂಬೈತಿ. ಮಂಡೂಕದ ಫ್ರೈ ಇಲ್ಲಿ ನೋಡ್ರಿ, ಅದು ಬೀಫ್ ಅಥವಾ ಪೋರ್ಕ್ ಇರ್ತೈತಿ. ಅವ ನಮ್ಮ ಒಬ್ಬ ಗೈಡ್ ಹೇಳತ್ತಿದ್ದ, ಇವ್ರಿಗೇನೋ ಚಿಕನ್ ಅಂದ್ರೆ ಪೊಟ್ಯಾಟೊ ಇದ್ದಂಗಂತ, ಅಂದ್ರೆ ಅದು ನಾನ್ ವೆಜ್ ಅಂತ ಕನ್ಸಿಡರ್ ಮಾಡಂಗಿಲ್ಲ ಅಂತ ಇವರು ಪೋರ್ಕ್ ಬೀಫ್ ಸಿಕ್ಕಾಪಟ್ಟೆ ತಿಂತಾರೆ. ಸಿಕ್ಕಾಪಟ್ಟೆ ಅಂದ್ರೆ ಎವ್ರಿ ಸಿಂಗಲ್ ಮೀಲ್ನಾಗ ತಿಂತಾರೆ. ಆಮೇಲೆ ಫ್ರಾಗ್ ಅವ್ರಿಗೆ ಯಾವಾಗಾರ ಸ್ಪೆಷಲ್ಲಾಗಿ ಹಬ್ಬದಾಗ ಹುಣ್ಣಿಮ್ಯಾಗ ಫ್ರಾಗ್ ಮಾಡ್ಕೊಂಡು ತಿಂತಾರಂತ. ಫ್ರಾಗು ಮತ್ತು ಈಕಿ ನೋಡ್ರಿಕಿ ಏನು ಒಂದು ಸಾಮಾನು ತೊಳೆದಿಲ್ಲ. ಒಂದು ಅಂಗಡಿ ಒಂದು ತಾಸು ತಿಂದ್ರಾಕತ್ತಾಳ. ಅದಕ್ಕೆ ಒಂದು ಕಂಡೀಷನ್ ಹಾಕೇನಿ, ಒಂದು ಮಂಡುಕ ಒಂದು ಮಂಡುಕ ತಿನ್ನ ರಾತ್ರಿ ಮಟ್ಟ ಈ ಮಾರ್ಕೆಟ್ನಾಗ ಬಿಡ್ತೇನಂತ. ಏನು ಮಾಡೋದು, ಒಪ್ಕೊಳ್ಳೋಳು. ನಿಂತೇನ ಮಂಡುಕ? ಸೊ ಈಗ ಮಾರ್ಕೆಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದೇವೆ. ಮತ್ತು ಬೇರೆ ಇಂಡಿಯನ್ ರೆಸ್ಟೋರೆಂಟ್ ಮಾಸಿ ಅಂತ. ಒಟ್ಟು ಏನು ಜಾಸ್ತಿ ಹಸುವಾಗಿಲ್ಲ, ಬಟ್ ಸ್ವಲ್ಪ ತಿನ್ನೋಣಂತ, ಎಷ್ಟಾಕೈತೆ ಅಷ್ಟು. ಹಿಂಗೆ ಒಳಗೆ ಗಲ್ಲಿ ಒಳಗೆ ಇಲ್ಲಿ ಮಾಸಿ ಅಂತ ಐತಿ. ಇದೇ ಮಾಸಿ ಇಂಡಿಯನ್ ರೆಸ್ಟೋರೆಂಟ್. ಒಂಥರ ಮಸ್ತ್ ಐತೆ ರೆಸ್ಟೋರೆಂಟ್. ನೋಡ್ರಿ ಕಿಟಕಿ ಐತಿ. ಒಂದು ಜೀರಾ ರೈಸ್, ಒಂದು ದಾಲ್ ಕಿಚಡಿ ಆರ್ಡ್ರ್ ಮಾಡೀವಿ. ಜೀರಾ ರೈಸಿಗೆ ದಾಲು ಆದಂಗೆ ಆತ, ದಾಲ್ ಕಿಚಡಿನೂ ಆದಂಗೆ ಆತ. ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡೋದು. ಇವತ್ತು ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಇವಾಗ ವಾಪಸ್ ರೂಮ್ಗೆ ಹೊಂಟೇವಿ. ಮುಗೀತಿಲ್ಲಿಗೆ ಇವತ್ತಿನ ಡೇ, ಇವತ್ತಿನ ಅಡ್ವೆಂಚರ್, ಇವತ್ತಿನ ಎಕ್ಸ್ಪ್ಲೋರೇಷನ್ ಏನೈತಿ ಅಲ್ಲ ಇವತ್ತು ಮುಗೀತು. ಮತ್ತು ನಾಳೆ ಸಿಗೋಣಂತ. ನಾಳೆ ಏನು ಮಾಡ್ತೀವಂತ ನಾಳೆ ಹೇಳ್ತೇನಂತ. ಬಾಯ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. 7ನೇ ದಿವಸಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ವಿಯೆಟ್ನಾಂ ಟ್ರಿಪ್. ಇವತ್ತು ನಾವು ಹೋಯಾನ್ ಅನ್ನೋ ಸಣ್ಣ ಹಳ್ಳಿ ಒಳಗದೇವಿ. ಸೊ ಇವತ್ತೇನಂದ್ರೆ ನಾವು ಹೋಯಾನಿಂದ ಮಧ್ಯಾಹ್ನ ಚೆಕ್ಔಟ್ ಆಗ್ಬೇಕು. ಹೋಟೆಲ್ ಚೆಕ್ಔಟ್ ಆಗಿ ವಾಪಸ್ ದನಾಂಗ್ ಹೋಗ್ಬೇಕು. ನಾವು 2 ದಿವಸ ಏನು ದನಾಂಗ್ ಒಳಗಿದ್ವಿ, ಅಲ್ಲಿ ಹೋಗಿ ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ರಾತ್ರಿ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ನಾವು ಹೋಚಿಮಿನ್ ಸಿಟಿ ಅಂತ ಐತಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇವತ್ತು ನೈಟ್ ಅಲ್ಲಿ ಸ್ಟೇ ಆಗೋದು. ಬಟ್ ನಮ್ಮ ಕಡೆ ಟೈಮ್ ಐತಿ. ಸೊ ನಾವೇನು ಅನ್ಕೊಂಡ್ವಿ, ಹೋಯಾನ್ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟು ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಟೈಮ್ ಎಷ್ಟಾಗೈತೆ ಅಂದ್ರೆ 8:30 ಆಗೈತಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಹೋಯಾನ್ ಸಿಟಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಅದೊಂದು ಎಕ್ಸ್ಪ್ಲೋರ್ ಮಾಡಿ ಏನಾರ ಚಂದ ಇದ್ರೆ ಅದನ್ನ ತೋರ್ಸೋಕೆ ಟ್ರೈ ಮಾಡ್ತಾನಂತ. ನಡ್ರಿ ಹೋಗೋಣಂತ. ಸೊ ನಾವು ಫಸ್ಟ್ ಬಂದಿದ್ದ ಪ್ಲೇಸ್ ಏನಂದ್ರೆ, ಒಂದು ಸಣ್ಣ ಪ್ಲೇಸ್ ಏನಂದ್ರೆ ಇದು ವೆಜಿಟೇಬಲ್ ವಿಲೇಜ್ ಅಂತ. ಇಲ್ಲಿ ಟೂರಿಸ್ಟ್ಗೆ ಎಲ್ಲ ಬಂದು ನೋಡಾಕು ಬಿಟ್ಟಾರ. ಇಲ್ಲೇ ಏನಂದ್ರೆ ಇಲ್ಲಿ ಬರೀ ವೆಜಿಟೇಬಲ್ಸ್ ಬೆಳಿತಾರೆ. ನೀವು ಸುತ್ತಲೂ ನೋಡ್ತಿರೋ ಹಂಗೆ ಎಲ್ಲ ಅವರು ಏನೇನು ಯೂಸ್ ಮಾಡ್ತಾರೆ. ಇವ್ರು ಯಾವ ಸೊಪ್ಪು ಅಂತ ನಮ್ಗೆ ಲೆಕ್ಕ ಕರಿವಲ್ಲು, ಕರಿಕಿ ಏನೇನು ಅದಾವೆ. ಬಟ್ ಯಾವ ಸೊಪ್ಪು ಅಂತ ಗೊತ್ತಾಗೋಲ್ತು. ಬಟ್ ಎಲ್ಲ ಅವ್ರು ಯೂಸ್ ಮಾಡುವಂಥದ್ದು. ಹಂಗೆ ತೋರಿಸ್ಕೊಂಡು ಹೋಗ್ತೇವೆ ಬರ್ರಿ. ಬದನೆಕಾಯಿ ಅಲ್ಲಿ ನೋಡಲ್ಲಿ ಇದು ಕ್ಯಾಬೇಜ್. ಎಲ್ಲ ಅವ್ರವ್ರ ಮನೆ ಒಳಗೆ ಕಂಪೌಂಡ್ ಒಳಗೆ ಬೆಳೆಸ್ಕೊಟ್ಟಾರ. ಯಪ್ಪ ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತಿ. ನಿನ್ನೆ ಅಂತೂ ಕೆಟ್ಟ ಹೊಲಸು ವಾತಾವರಣ ಮರ. ಅವನವನು ಚೆನ್ನೈದಾಗ ಸೈಕ್ಲೋನ್ ಆದ್ರೆ ಬೆಂಗಳೂರು ಹೆಂಗೆ ಆಗಿರ್ತೈತಲ್ಲ ಅಲ್ಲಿ ಆ ಪರಿ ಆಗಿತ್ತಿಲ್ಲ.
ಇವತ್ತು ನೋಡ್ರಿ ಎಷ್ಟು ಚಂದ ಲಿಟಪ್ ಆಗೈತಲ್ಲ. ಇದು ಪ್ಯಾಡಿ ಫೀಲ್ಡ್ಸ್ ಇವು. ಇಲ್ಲಿ ಎಷ್ಟು ಚಂದ ಪ್ಯಾಡಿ ಫೀಲ್ಡ್ಸ್ ಅದಾವ ನೋಡ್ರಿ. ಹಂಗ ಬಾಜ್ ಇಲ್ಲಿ ಮೀನಾ ಹಿಡತಾನ. ಸ್ವಲ್ಪ ಹಂಗೆ ಅಡ್ಡಾಡಿ ಬರೋಣ ಹೋಗಿ. ನೋಡಿ ಇವ್ರು ಡಸ್ಟ್ಬಿನ್ ಮಸ್ತ್ ಒಳ್ಳೆ ಪೈಸ್ ಬೆಳೆದವಪ್ಪ ಎಲ್ಲ ಫಸಲು. ನದಿ ಇದ್ರೆ ಮುಗೀತೆ. ಹೋಗಿ ನೋಡ್ರಿ ಏನೇನೋ ಫಿಶ್ ಹಿಡ್ದಾನೆ ಅಜ್ಜ. ನೋಡ್ರಿ ನಮ್ಮ ವಿಯೆಟ್ನಾಮೀಸ್ ಬಾರ್ಕೊಂಡು ಎಮ್ಮಿ ಹೊಡ್ಯಾಕೆ ಇಟ್ಟಾನ. ಅಜ್ಜನೋ ಸಿಗ್ನಲ್ ಕೊಡತ್ತಾನಲ್ಲ, ಬಡ ಬಡ ತೋರಿಸಲ್ಲ. ಸೊ ಇಲ್ಲಿ ಊಟಕ್ಕೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ಬೋದು, ಬಟ್ ಬ್ರೇಕ್ಫಾಸ್ಟ್ಗೆ ಅಂತ ಇಂಡಿಯನ್ ರೆಸ್ಟೋರೆಂಟ್ಸ್ ಯಾವುದೂ ಇಲ್ಲ. ಯಾವೆಲ್ಲ ಓಪನ್ ಆಗೋದು 11-12 ಗಂಟೆ ಮೇಲೆ. ಸೊ ನಮ್ಮ ಪ್ರಾಬ್ಲಮ್ ಆಗೋದು ಇವಾಗ ನಾವೇನು ಮಾಡೋದು, ಏನು ತಿನ್ನತ್ತೇವೆ ನೋಡ್ರಿ. ಇಲ್ಲಿ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ತಿನ್ನತ್ತೇವೆ. ಪುಣ್ಯ ಅದೊಂದು ಸಿಕ್ಕೈತಿ. ಓರಿಯೋ ಗಿರಿಯೋ ಇನ್ನೇನೋ ಅದಾವೆ. ಬಟ್ ಏನಂದ್ರೆ ಅದು 40,000 ವಿಯೆಟ್ನಾಮೀಸ್ ಡಾಂಗ್ಸ್. 40,000 ಅಂದ್ರೆ ಆಲ್ಮೋಸ್ಟ್ ಎಷ್ಟಾಯ್ತು ಅಂದ್ರೆ 150 ರೂಪಾಯಿ ಮೇಲೆ ಆಯ್ತು ಅದು ಒಂದು ಬಿಸ್ಕೆಟಿಗೆ. ಹೇಳಿದಂಗೆ ಇವ್ರ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ ಐತಿ. ನಮ್ಮ ಇಂಡಿಯಾಕ್ಕಿಂತನೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಐತಿ ಅವ್ರದ್ದು. ಇವಾಗ ನಾವು ಇದು ಕಿಟ್ಕ್ಯಾಟ್ ತೊಗೊಳಕತ್ತೇವೆ ಅಂದರೆ ಈ ಕಿಟ್ಕ್ಯಾಟ್ 37,000 ಡಾಂಗ್ಸ್ ಅಂತ. 37,000 ಡಾಂಗ್ಸ್ ಅಂದ್ರೂ ಆಲ್ಮೋಸ್ಟ್ 150 ಹತ್ತತ್ರ 150ನ. ಸೊ ನಮ್ಮ ಇಂಡಿಯಾದಾಗ ಅದು 40 ರೂಪಾಯಿ ಸಿಗ್ತೈತಿ. ಸೊ ಇದೇ ಡಿಫ್ರೆನ್ಸ್ ನಮ್ಗೆ ಇವ್ರಿಗೆ ಕರೆನ್ಸಿ ವೈಸ್. ಬಟ್ ಇವರೆಲ್ಲ ಥೌಸಂಡ್ಸ್ನಾಗ ಎಳಿತಾರೆ. ನೀವು ಗೂಗಲ್ನಾಗ ಹೋಗಿ ಏನಾರ 1 ರೂಪಾಯಿ ಅಂತ ಹೊಡೆದ್ರೆ ಅವ್ರದ್ದು 200 ಡಾಂಗ್ಸ್ ಅಂತ ಬರ್ತೈತಿ. ನೀವು ಅದನ್ನ ನೋಡಿ ಏನು ಮೋಸ ಹೋಗ್ಬೋದು, ಇದು ಕಡಿಮೆ ಇರ್ಬೋದಂತ. ಕರೆನ್ಸಿ ವೈಸ್ ನಮ್ಗೆ ಸ್ಟ್ರಾಂಗ್ ಐತಿ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ವೈಸ್ ಇವ್ರು ಸ್ಟ್ರಾಂಗ್ ಅದಾರ. ಸೊ ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಇಲ್ಲಿ ವಿಯೆಟ್ನಾಮ್ ಒಳಗೆ ಎಲ್ಲ ಮನೆಗಳಿಗೂ ಒಂದು ಸಿಂಗಲ್ ಬಾಗಿಲು ಇರೋಂಗಿಲ್ಲ. ಎಲ್ಲ ಕಡೆ ಈ ಥರ ಇಲ್ಲಿ ಕಾಣತೈತಲ್ಲ, ಇದು ಅಂಗಡಿ ಅನಿಸ್ಬೋದು ನಿಮ್ಗೆ, ಬಟ್ ಇದು ಮನೆ ಇದೆ. ಸೊ ಅವ್ರದ್ದು ಹೆಂಗಂದ್ರೆ ಗ್ಲಾಸಿನ ಬಾಗಿಲು ಇರ್ತೈತಿ. ಅದು ಫುಲ್ ಒಂದು 4 ಡೋರ್ ಆಗುವಷ್ಟು ಬಾಗಿಲು ಇರ್ತೈತಿ. ಫುಲ್ ಟ್ರಾನ್ಸ್ಪರೆಂಟ್, ಪ್ರೈವಸಿ ಅನ್ನೋದೇ ಇರೋಂಗಿಲ್ಲ. ನಾವು ಭಾಳ ಮನೆ ನೋಡೇವಿ. ಅಲ್ಲಿ ನೋಡ್ರಿ ಅಲ್ಲೊಂದು ಮನೆ ಕಾಣಿಸ್ತೈತಿ, ಅಲ್ಲೂ ಅದೇ ಥರ ಐತಿ. ಹಿಂಗೆ ಹೋಗಿ ತೋರಿಸ್ಕೊಂಡು ಹೋಗ್ತೇನೆ ನಿಮ್ಗೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಅದಾವಂತ. ಇಲ್ಲಿ ಲಿಟ್ರಲಿ ಇವ್ರದ್ದು ವುಡ್ ಮತ್ತು ಗ್ಲಾಸ್ ಐತಿ. ಒಂದೊಂದು ಕಡೆ ಅಂತೂ ಬರೀ ಪ್ಯೂರ್ ಗ್ಲಾಸ್. ಆಮೇಲೆ ಫುಲ್ ಟ್ರಾನ್ಸ್ಪರೆಂಟ್ ಇರ್ತೈತಿ. ಒಳಗೆ ಏನು ಮಾಡ್ತಿರ್ತಾರೆ ಎಲ್ಲ ಕಾಣಿಸ್ತಿರ್ತೈತಿ. ಸೋಫಾ ಮೇಲೆ ಕುಂದು ಊಟ ಮಾಡೋದು ಗಿಡ ಮಾಡೋದು ಎಲ್ಲ. ಇದೊಂದು ವಿಚಿತ್ರ ಐತಿ. ಇದು ಲಿಟ್ರಲಿ ಇದು ಎಲ್ಲಿ ಹೊಂಟೈತಂತೂ ಗೊತ್ತಿಲ್ಲ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊಂಟೇವಿ. ಬಟ್ ಕೆಟ್ಟ ರೋಡ್ ಅಂತೂ ನಮ್ಗೆ ಸಿಗೋಲ್ತು. ಇದು ಫುಲ್ ಪ್ಯೂರ್ ಕಾಂಕ್ರೀಟ್ ರೋಡು, ಮಸ್ತ್ ರೋಡ್ ಐತಿ ಇಲ್ಲಿ. ಅದೊಂದು ಭಾಳ ರೋಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವಪ್ಪ ಮರ. ಎಷ್ಟು ಹೊಗಳಿದ್ರು ಸಾಲದು ರೋಡ್ಸಿಗೆ. ಅರ್ಧ kg ಪ್ಯಾರ್ಲನ್ ತೊಗೊಂಡೇವಿ ಅಜ್ಜಾರ ಕಡೆ. ಬಾಯ್ 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 ಬಾಯ್. ಇಲ್ಲೇ ವೆಜಿಟೇಬಲ್ ಮಾರ್ಕೆಟ್ ಏನೋ ಐತಿ. ವೆಜಿಟೇಬಲ್ ಮಾರ್ಕೆಟ್, ಆಮೇಲೆ ಫ್ರೂಟ್ಸ್ ಕಿಟ್ಸ್ ಏನೋ ಐತಿ. ಹಂಗೆ ಹೋಗಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅದನ್ನು. ಇದೆಲ್ಲ ಫಿಶ್ ಮಾರ್ಕೆಟ್. ಫಿಶ್ ಫ್ಲವರ್ಸ್ ಎಲ್ಲ ಏಕಾಬಾಕ್ ಇಟ್ಟಾರ ಅವರು. ಅಲ್ಲೇ ಫಿಶು ಇಟ್ಟಾರ, ಅಲ್ಲೇ ವೆಜಿಟೇಬಲ್ಸು ಇಟ್ಟಾರ. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಕೋಳಿ ನಿಗರ್ಸ್ಯಾರ. ಇಲ್ಲಿ ಕಾವ್ಯ ನಿಮ್ಮ ಫೇವ್ರೇಟ್? ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಮೇಲೆ ಚಿಕನ್ ಇಟ್ಟಾರ. ಹೆಂಗೆ ನೋಡ್ರಿ, ಏನು ನೆಕ್ಸ್ಟ್ ಲೆವೆಲ್ ರೂಟ್ಸ್ನಾಗ ಇದು ಹಿಂಗೆ ಕೆತ್ತಿ ಏನೋ ಆರ್ಟ್ ಮಾಡಾರಪ್ಪ. ಹೋಗೋ ಕೆಟ್ಟ ಡೇಂಜರ್ ಕಲಾ ನೋಡ್ರಿ ಅಲ್ಲಿ. ವಾವ್, ಏನು ಮಾರ ಇವರು. ವಾವ್, ಇಲ್ಲಿ ಮಾಡತ್ತಾರ ನೋಡ್ರಿ. ಇದೇ ಪ್ರೊಸೆಸ್ನಾಗ ಮಾಡ್ತಾರೆ ಅನ್ಸುತ್ತೆ. ಇದು ನೋಡ್ರಿ, ಅದು ದಾಡಿ ಅಜ್ಜಾರ ಹೆಂಗೆ ಮಾಡ್ಯಾರ. ವಾವ್, ಏನು ಕಲಾಪ. ಪಟ್ಟಿಕೆ ಅಂತ ಬರ್ದಾರ. ಹೌ ಮಚ್? 40K. 40 ಕಡಿಮೆ ಮಾಡಿಸ್ಬೇಕ್ರಿ. 30K 30 ಯಾ ನೋ. ಸೊ ನಾವು ಫಸ್ಟ್ ಬಂದಿದ್ದು ಊರು ಹನಾಯಿ ಇರೋದು ನಾರ್ತ್, ಫುಲ್ ನಾರ್ದರ್ನ್ ಪಾರ್ಟ್ ಆಫ್ ವಿಯೆಟ್ನಾಮ್. ಫಸ್ಟ್ ನಾರ್ತ್ ಪಾರ್ಟ್ ಫುಲ್ ಕವರ್ ಮಾಡಿದ್ವಿ.
ನೆಕ್ಸ್ಟ್ ಮಿಡಲ್ ಪಾರ್ಟಿಗೆ ಬಂದ್ವಿ. ಅದು ನೆಕ್ಸ್ಟ್ ಆ ಪ್ಲೇಸ್ ಹೆಸರು ದನಾಂಗ್ ಮತ್ತು ಹೋಯಾನ್ ಅಂತ. ಸೊ ಮಿಡಲ್ ಪಾರ್ಟು ಮುಗೀತಿವಾಗ ನಾವು ನೆಕ್ಸ್ಟ್ ಹೊಂಟಿದ್ದಕ್ಕೆ ಸದರ್ನ್ ಪಾರ್ಟ್ ಅಂದ್ರೆ ಸೌತ್ ವಿಯೆಟ್ನಾಮ್. ಅದೇನಂದ್ರೆ ಹೋಚಿಮಿನ್. ನಾರ್ತ್ ಒಳಗೆ ಸ್ವಲ್ಪ ಕೋಲ್ಡ್ ಇರ್ತೈತಿ, ಸ್ವಲ್ಪ ಮಳೆ ಚಳಿ ಎಲ್ಲ ಇರ್ತೈತಿ. ಹಂಗೆ ಮಿಡಲ್ ಒಳಗೆ ಸ್ವಲ್ಪ ಕಡಿಮೆ ಇತ್ತು ಈ ದನಾಂಗ್ ಮತ್ತು ಹೋಯಾನ್ ಒಳಗೆ. ನೆಕ್ಸ್ಟ್ ಈಗ ಸೌತ್ಗೆ ಹೊಂಟೇವಿ ಹೋಚಿಮಿನ್ ಸಿಟಿ. ಅಲ್ಲೇ ಫುಲ್ ಸಿಕ್ಕಾಪಟ್ಟಿ ಬಿಸಿಲು 37-40 ಮಟ್ಟ ಇರ್ತೈತಿ, 40 ಡಿಗ್ರೀಸ್ ಮಟ್ಟ. ಅಲ್ಲೇ ಏನೇನು ಇರ್ತೈತಿ ಅದನ್ನೆಲ್ಲ ಹೋಚಿಮಿನ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ಸದ್ಯಕ್ಕಂತೂ ಏರ್ಪೋರ್ಟ್ನಾಗ ಅದೇವಿ, ನಡ್ರಿ ಹೋಗೋಣ.